ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಇದೊಂದು ದುಃಖದ ವಿಷಯ ಅಂತಾನೆ ಹೇಳ್ಬೋದು. ಪಿ ಎಸ್ ಟಿ ನೇಮಕಾತಿ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ ಕೇಳಿದ್ರೆ. ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು, 10 ವರ್ಷದಿಂದ ನೇಮಕಾತಿಗಳಾಗಿಲ್ಲ. ಈಗಲೂ ಸಹ ನೇಮಕಾತಿ ಆಗ್ತೀವಿ ಅಂತ ಹೇಳಿ ಒಂದು ಆಸೆಯನ್ನ ಹುಟ್ಟಿಸಿ ಈಗ ಪಿ ಎಸ್ ಟಿ ನೇಮಕಾತಿನೇ ಮಾಡಲ್ಲ ಅನ್ನುವಂಥದ್ದು ಕೆಲವೊಂದಿಷ್ಟು ಮಾಹಿತಿ ನಿಮ್ಗೆ ಸಿಗ್ತಾ ಇರೋದ್ರಿಂದ ಇದು ಬಹಳ ದುಃಖದ ವಿಷಯ ಆಗಿರುತ್ತೆ. ಮತ್ತೆ ನಿಮ್ಗೆ ಈಗ ಒಂದೇನು ಅಂತಂದ್ರೆ ಆ ಓದೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಜೊತೆಗೆ ಬಹಳಷ್ಟು ಜನ ಇದನ್ನೇ ನಂಬ್ಕೊಂಡು ಇದು ನಮ್ಮ ಕೊನೆಯ ಅವಕಾಶ, ಏಜ್ ಆಗ್ತಾ ಇದೆ ಅನ್ನೋದನ್ನ ನಂಬ್ಕೊಂಡು ಈ ಪಿ ಎಸ್ ಟಿ ತಯಾರಾಗ್ತಿರ್ತೀರ. ಹಾಗಾದ್ರೆ ಈ ನೇಮಕಾತಿ ಅನ್ನೋದು ಆಗೋದೇ ಇಲ್ವಾ? ನೇಮಕಾತಿಗಳು ಆಗುತ್ತೆ ಅಂದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕು? ಹೋರಾಟ ಎನ್ನುವಂಥದ್ದು ಏನು ಬೇಕಾಗಿಲ್ಲ. ನಿಮ್ಮ ಹತ್ರ ಇರುವಂತ ಕೆಲವೊಂದಿಷ್ಟು ಸಚಿವರನ್ನ ಭೇಟಿ ಆಗೋದು, ಜೊತೆಗೆ ನಮ್ಮ ಶಿಕ್ಷಣ ಸಚಿವರನ್ನ ಭೇಟಿ ಆಗುವಂತದ್ದು. ಭೇಟಿ ಆದಾಗ ಏನಾಗುತ್ತೆ, ಅವ್ರಿಗೇನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅವ್ರನ್ನ ಭೇಟಿ ಮಾಡಿದೀರಾ ಅಂತಂದ್ರೆ ಖಂಡಿತವಾಗ್ಲೂ ಪಿ ಎಸ್ ಟಿ ನೇಮಕಾತಿ ಆಗುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕು? ಮೊದಲನೇ ಪಾಯಿಂಟ್ ಏನು ಅಂತಂದ್ರೆ, ನಿಮ್ಮ ಹತ್ತಿರದ ಸಚಿವರು ಯಾರಾದ್ರೂ ಇದ್ರೆ, ನಿಮ್ಮ ಸಚಿವರು ಯಾರು ಇರ್ತಾರೋ ಆ ಎಂ ಎಲ್ ಎ ಅವರಿಗೆ ನೀವು ಭೇಟಿ ಕೊಟ್ಟು ಇದರ ಪಿ ಎಸ್ ಟಿ ನೇಮಕಾತಿಗಳಾಗಿಲ್ಲ, ಬಟ್ ಈ ರೀತಿ ನೇಮಕಾತಿಗಳಾಗಬೇಕು, ನಾವು ಇಷ್ಟು ವರ್ಷದಿಂದ ಕಾಯ್ತಿದೀವಿ ಅನ್ನೋದು ಮೊದಲಿಗೆ ಒಂದು ಮನವರಿಕೆ ಮಾಡ್ಕೋಬೇಕು. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂತಂದ್ರೆ, ಈಗ ಇದಕ್ಕೆ ಒಂದು ಮುಂಚೂಣಿಯಾಗಿ ಲಕ್ಷ್ಮೀಕಾಂತ್ ಸರ್ ಅವರು ಒಂದು ನಾವು ಪಿ ಎಸ್ ಟಿ ನೇಮಕಾತಿಗಳನ್ನ ಮಾಡಿಸ್ತೀವಿ, ನಮ್ಮ ಜೊತೆ ನಿಲ್ಲಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಸೊ ನಿಮ್ಗೆ ಆ ವಿಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ಸೊ ಅವ್ರ ಜೊತೆ ಆದ್ರೂ ಆ ಹೋರಾಟಕ್ಕೆ ನೀವು ಅವ್ರ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಸೊ ಈಗ ಏನ್ ಹೇಳಿದ್ದಾರೆ, ಮುಂದಿನ ಸೋಮವಾರ ನಾವು ನೇರವಾಗಿ ಶಿಕ್ಷಣ ಸಚಿವರ ಮನೆಗೆ ಭೇಟಿ ಕೊಡ್ತಾ ಇದೀವಿ. ಪಿ ಎಸ್ ಟಿ ಫ್ರೆಂಡ್ಸ್ ಯಾರೆಲ್ಲ ಇದೀರೋ ದಯವಿಟ್ಟು ಬನ್ನಿ ಅಂತ ಏನ್ ಹೇಳಿದಾರೋ ದಯವಿಟ್ಟು ಅವ್ರ ಜೊತೆ ಕೈ ಜೋಡಿಸಿ. ಕೈ ಜೋಡಿಸಿದಾಗ ಏನಾಗುತ್ತೆ, ಈಗ ಒಬ್ಬರೇ ಹೋಗಿ ಹೋರಾಟ ಮಾಡೋದಕ್ಕಿಂತ ಬಹಳಷ್ಟು ಜನ ಅವ್ರ ಜೊತೆ ಇದ್ದಾಗ ಏನಾಗುತ್ತೆ, ಸೊ ಅವರಿಗೆ ಯಾರು ಈಗ ಸಚಿವರಿದ್ದಾರೆ ಅವ್ರಿಗೂ ಒಂದು ಮನವರಿಕೆ ಆಗುತ್ತೆ. ಓ, ಇಷ್ಟು ಜನ ಇದ್ದಾರೆ, ಸೊ ಇವ್ರಿಗಾದ್ರೂ ನಾವೇನಾದ್ರೂ ಒಂದು ಮಾಡ್ಬೇಕು ಎನ್ನುವಂಥದ್ದು. ಈಗ ಯಾರೋ ಒಬ್ರೋ ಇಬ್ರು ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ರ ಅಂತಂದ್ರೆ ಇದು ಆಗುವಂತ ಕೆಲಸ ಅಲ್ಲ. ಅಂದ್ರೆ ಇಲ್ಲಿ ನೀವು ಹೋರಾಟ ಮಾಡ್ಬೇಕು ಅಂತ ಏನು ಇಲ್ಲ. ಜಸ್ಟ್ ನೀವು ಯಾರ ಹೋರಾಟಕ್ಕೆ ನಿಮ್ಗೆ ಸಹಾಯ ಮಾಡ್ತಿದ್ರೆ ಅವ್ರ ಜೊತೆ ನಿಲ್ಲಿ. ಅವ್ರು ಮಾತಾಡ್ತಾರೆ, ಅವ್ರ ಮುಂದೆ ನಿಂತು ಅವ್ರ ಪ್ರತಿಯೊಂದನ್ನು ಮಾತಾಡ್ತಾರೆ. ಅವರಿಗೆ ಸಪೋರ್ಟ್ ಆಗಿ ನಿಲ್ಲಿ. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಅವರಿಗೆ ಏನು ಪೋಸ್ಟ್ ವೇರಿ ಆಗಿದೆ ನಾನು ಮಾತಾಡ್ತಾ ಇಲ್ಲ. ಕೇವಲ ಪಿ ಎಸ್ ಟಿ ಅವರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ, ಇಲ್ಲಿ ಬಹಳಷ್ಟು ಜನ ಮನೆಯಲ್ಲಿರೋರು, ಬಹಳಷ್ಟು ಜನ ಈಗಾಗಲೇ ಟೀಚರ್ ಆಗಿ, ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆಲ್ಲ ಒಂದೇ ಕನ್ಸಿರುತ್ತೆ, ಒಂದು ಸರ್ಕಾರಿ ಉದ್ಯೋಗ ಮಾಡ್ಬೇಕು ಎನ್ನುವಂಥದ್ದು. ಇಷ್ಟು ವರ್ಷ ಆಗ್ಲಿಲ್ಲ, ಇಷ್ಟು ವರ್ಷ 10 ವರ್ಷ ಕಾದಿದ್ದೀರಾ. ಈಗ ಒಂದು ಸಲ ಕೊನೆದಾಗ ಹೋರಾಟ ಮಾಡಿ ನೋಡಿ. ಈಗ ಒಂದ್ಸಲ ನೋಟಿಫಿಕೇಶನ್ ಆಗಿದೆ ಅಂತಂದ್ಮೇಲೆ, ನೋಟಿಫಿಕೇಶನ್ ಆದ್ಮೇಲೆ ನೀವು ಬಹಳ ಜನ ಅನ್ಕೊಂಡಿರ್ತೀವಿ ನಾವು ಸ್ಟೇ ಆರ್ಡರ್ ತರಿಸ್ತೀವಿ, ಸ್ಟೇ ಆರ್ಡರ್ ಆಗುತ್ತೆ ನೋಡಿ. ಅಷ್ಟೆಲ್ಲ ಮಾಡೋಕ್ಕಿಂತ ಮುಂಚಿತವಾಗಿ, ನೋಟಿಫಿಕೇಶನ್ ಬರೋಕ್ಕಿಂತ ಮುಂಚಿತವಾಗಿ ಅವ್ರ ಹತ್ರ ಹೋಗಿ ಮಾತಾಡ್ಬೋದಲ್ವಾ? ಆ ರೀತಿಯಾದ ಒಂದು ಉದ್ದೇಶವನ್ನು ಇಟ್ಕೊಂಡು ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನು ಈ ಮುಂದಿನ ಸೋಮವಾರ ಸದಾಶಿವನಗರದಲ್ಲಿರುವಂತ ಒಂದು ನಮ್ಮ ಶಿಕ್ಷಣ ಸಚಿವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೋ ಲಕ್ಷ್ಮೀಕಾಂತ್ ಸರ್ ಅವ್ರ ಜೊತೆಯಲ್ಲಿ, ದಯವಿಟ್ಟು ಆ ಲಕ್ಷ್ಮೀಕಾಂತ್ ಸರ್ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಸೊ ಅವ್ರು ಖಂಡಿತವಾಗ್ಲೂ ನಿಮಗೆ ಎಲ್ಲಿ ಬರಬೇಕು, ಏನ್ ಬರ್ಬೇಕು ಅನ್ನೋದು ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ ಅವ್ರ ನಂಬರ್ ಇಲ್ಲ ಅಂದ್ರೆ ನಾನು ಬೇಕಾದ್ರೆ ಪಿನ್ ಸಹ ಮಾಡಿರ್ತೀನಿ. ಸೊ ಅವ್ರ ಜೊತೆ ಕೈ ಜೋಡಿಸಿ ಅಷ್ಟೇ. ಸೊ ನಿಮ್ ನೇಮಕಾತಿ ಆಗಲ್ಲ ಎನ್ನುವಂತ ಒಂದು ಕಾರಣ ಇಟ್ಕೊಂಡು ಯಾರೋ ನೇಮಕಾತಿಗಳು ಆಗ್ತಾ ಇಲ್ಲ ಎನ್ನುವಂತ ಹೇಳಿ ಸೊ ಬಹಳಷ್ಟು ವಿಡಿಯೋಸ್ ಬರ್ತಾ ಇದಾವೆ. ಅಂದ್ರೆ ಈಗ ಏನು ನಮ್ಮ ಸರ್ಕಾರ ಅಧಿಕೃತವಾಗಿ ಹೇಳಿಲ್ಲ ಪಿ ಎಸ್ ಸಿ ನಾವು ನೇಮಕಾತಿ ಮಾಡೋದೇ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅಂತಂದ್ರೆ ನೀವು ಓದೋದನ್ನ ಬಿಡಬೇಡಿ, ಓದೋದನ್ನ ಕಂಟಿನ್ಯೂ ಮಾಡಿ. ಜೊತೆಗೆ ಆ ಪಿ ಎಸ್ ಟಿ ಆರ್ ನೇಮಕಾತಿ ಆಗ್ಬೇಕನ್ನೋದ್ರ ಜೊತೆಗೆ ಹೋರಾಟನೂ ಮಾಡಿ. ಎರಡೂ ಆಗ್ಬೇಕು. ಈಗ ಲೈಫ್ ಅಲ್ಲಿ ನೀವು ಒಂದೇ ಸಲ ಟೀಚರ್ ಆಗುವಂತದ್ದು, ನೀವು ಪದೇ ಪದೇ ನೀವು ಆಗ್ಬೇಕಂದ್ರೆ ಅವ್ರು ನಿಮ್ ಕಾಲ್ಪರ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಪಿ ಎಸ್ ಟಿ ಆರ್ ಅನ್ನೋಂಥದಕ್ಕೆ ಒಂದು ಸಲ ಹೋರಾಟ ಮಾಡಿ. ಸೊ ಇದಕ್ಕೆ ನಮ್ಮ ಸಪೋರ್ಟ್ ಸಹ ಯಾವಾಗ್ಲೂ ನಿಮ್ಗೆ ಇರುತ್ತೆ. ನಾನು ಕೇವಲ ಪಿ ಎಸ್ ಟಿ ಆರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆಸ್ಪರೆಂಟ್ಸ್ ಸಹ ನೀವೇನಿದ್ದೀರೋ ನಿಮ್ಮಾಗೇನು ಪಿ ಎಸ್ ಟಿ ಆರ್ ಆಸ್ಪರೆಂಟ್ಸ್ ಅಷ್ಟೇ. ಸೊ ಪಿ ಎಸ್ ಟಿ ಆರ್ ಆಸ್ಪರೆಂಟ್ಸ್ ಅವ್ರಿಗೂ ಸಹ ಈಗ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಏನಿದೆ ಪೋಸ್ಟ್ ಕಾಲ್ಪರ್ ಆಗೇ ಆಗುತ್ತೆ. ಈ ನೇಮಕಾತಿ ಆಗಿಲ್ಲ ಅಂದ್ರೆ ಮುಂದಿನ ನೇಮಕಾತಿಯಲ್ಲೂ ಎಚ್ ಎಸ್ ಟಿ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಕಾಲ್ಪರ್ ಆಗುತ್ತೆ. ನಿಮ್ದು ಒಂದು ಜೀವನವೇ. ಆದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಪಿ ಎಸ್ ಟಿ ಆರ್ ಅವರು 10 ವರ್ಷದಿಂದ ಅವ್ರು ಕಾಯ್ತಾ ಇದ್ದಾರೆ, 12 ವರ್ಷದಿಂದ ಕಾಯ್ತಾ ಇದ್ದಾರೆ ಅಂತಂದಾಗ ಅವ್ರಿಗೆ ಒಂದ್ಸಲ ಚಾನ್ಸ್ ಕೊಡಿ. ಒಂದ್ಸಲ ಚಾನ್ಸ್ ಕೊಡಿ ಅಂತ ನಾನು ಹೇಳ್ತಿದೀವಿ. ಈಗ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮೋಸ ಆಗ್ಲಿ, ಪಿ ಎಸ್ ಟಿ ಅವ್ರಿಗೆ ಮಾತ್ರ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಪಿ ಎಸ್ ಟಿ ಅವ್ರಿಗೂ ಅದ್ರಲ್ಲಿ ಅವಕಾಶ ಕೊಡಿ. ಹಾಗಂತೇಳಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಪೋಸ್ಟ್ ಕಡಿಮೆ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಪಿ ಎಸ್ ಟಿ ಆರ್ಗೆ ಏನ್ ಪೋಸ್ಟ್ ಇದೆಯೋ ಆ ಪೋಸ್ಟ್ ನ ಅವ್ರು ಕೊಡಿ, ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಇದೆ ಆ ಪೋಸ್ಟ್ ನ ಅವ್ರು ಕೊಡಿ ಅನ್ನುವಂಥದ್ದು ನನ್ನ ಭಾವನೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಗಳೇನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ಸೋಮವಾರ ಏನು ಶಿಕ್ಷಣ ಸಚಿವರ ಮನೆಗೆ ಭೇಟಿ ಕೊಡ್ತಾ ಇದಾರೋ ಸರ್ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ನಿಮ್ಗೆ ತಿಳಿಸ್ಬೇಕಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.